ದೇಶಪಾಂಡೆ ಅವರು, ಬೇರೆ ಬೇರೆ ಕಾಂಗ್ರೆಸ್ನ ಮುಖಂಡರುಗಳು ಅವ್ರು ಗೆದ್ದಂತ ರಾಜ್ಯಗಳಲ್ಲಿ ಇವಿಎಂ ಸರಿ ಇರುತ್ತೆ, ಅವ್ರು ಸೋತಂತ ರಾಜ್ಯಗಳಲ್ಲಿ ಇವಿಎಂ ಸರಿ ಇರಲ್ಲ. ಅದು ಸರಿ ಇಲ್ಲ ಅನ್ನೋದಾದ್ರೆ ಮೊನ್ನೆ ಏನು ಕರ್ನಾಟಕ ರಾಜ್ಯದಲ್ಲಿ ಇವ್ರು ಗೆದ್ದಿದ್ದಾರೆ ಅದು ಸರಿ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಇವರೆಲ್ಲ ಇವಿಎಂ ಬದಲಾಯಿಸಿ ಬ್ಯಾಲೆಟ್ ಪೇಪರ್ ನೀಡಬೇಕು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸನ್ಮಾನ್ಯ ಅವರದೇ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ, ನಾವ್ ಹಿಂದೆ ಎಲ್ಲ ನೋಡ್ತಾ ಇದ್ರು, ಸತ್ತೋರ್ದವ್ರೆಲ್ಲ ಓಟ್ಗಳು ಹಾಕೊಂಡ್ಬಿಡ್ತಾ ಇದ್ರು, ನಾವೇ ಒತ್ಕೊಂಡ್ಬಿಡ್ತಾ ಇದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಏನು ವೋಟ್ ಬ್ಯಾಂಕ್ ರಾಜಕಾರಣ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಸತ್ತೋಗಿರೋರ ಹೆಸರಲ್ಲಿ ನಮ್ಮ ಕೋಲಾರಲ್ಲೂ ಟೌನಲ್ಲೂ ಓಟ್ಗಳಾಗಿದೆ. ಹಳೆ DC ಏನ್ ಇಲ್ಲಿದ್ರು ಅವ್ರದೇ ಕಮ್ಯುನಿಟಿ ಆದ ಒಬ್ಬ ತಹಶೀಲ್ದಾರ್ನ ಶ್ರೀನಿವಾಸಪುರಕ್ಕೆ ಹಾಕೊಂಡು ಅವ್ರನ್ನ ಟೋಟಲ್ ಡಿಸ್ಟಿಕ್ ಅಲ್ಲಿ ಎಲೆಕ್ಷನ್ ಇನ್ಚಾರ್ಜ್ ಹಾಕಿ, ಅವ್ರ ಹೆಸರುಗಳು ಹೇಳಲ್ಲ ನಾನು, ನಿಮ್ಗೂ ಗೊತ್ತು, ಪ್ರತಿಯೊಂದು ತಾಲೂಕುಗಳಲ್ಲೂ ಯಾರ್ಯಾರು ಮದುವೆ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ, ಪ್ರಜಾ ಟೌನ್ಗೆ ಹೋಗಿದ್ದಾರೆ, DK ಹಳ್ಳಿಗೆ ಹೋಗಿದ್ದಾರೆ, KG ಹಳ್ಳಿಗೆ ಹೋಗಿದ್ದಾರೆ, ಬೇರೆ ಬೇರೆ ಶಿವಾಜಿನಗರಕ್ಕೆ ಹೋಗಿದ್ದಾರೆ ಅಂತವ್ರು ಮದುವೆ ಮಾಡ್ಕೊಂಡು ಹೋಗಿದ್ದಾದ್ಮೇಲೂ ಬೆಂಗಳೂರಲ್ಲೂ ಓಟು, ಇಲ್ಲಿನೂ ಓಟು. ಯಾರ್ಯಾರು ಸತ್ತೋಗಿದ್ದಾರೆ ಒಬ್ಬರದೂ ಆ ಕಮ್ಯುನಿಟಿಯಲ್ಲಿ ಡಿಲೀಟ್ ಮಾಡಿಲ್ಲ. ಈ ಇವಿಎಂ ಅನ್ನೋದನ್ನ ತೆಗೆದಾಕ್ಬಿಟ್ಟು ನಾವು ಬ್ಯಾಲೆಟ್ ಆಗೋದ್ರೆ ನಾವು ಮಖಕ್ಕೆ ಇದಾಕೊಂಡು ಹೋಗಿ ಸತ್ತೋಗಿರೋರ ಹೆಸರಲ್ಲೆಲ್ಲ ಯಾವ ತರ ಓಟ್ಗಳು ಗುದ್ಕೊಳ್ತಾ ಇದ್ರೆ ಆ ತರ ಗುದ್ಕೊಂಡೆಲ್ಲ ನಾವು ಗೆಲ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತೀರ್ಮಾನ ಮಾಡಿರೋದ್ರಿಂದ ಇವತ್ತಿನ ಮಾಡರ್ನ್ ಯುಗದಲ್ಲಿ ದೇಶ ಬದಲಾಗಿದೆ. 5G ಇದೆ ಈಗ. ಇಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಇವಿಎಂ ಇದೆ, ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಇವಿಎಂ ಇದೆ. ಅದ್ರ ಬಗ್ಗೆ ಏನಾದ್ರು ತಕರಾರಿದ್ರೆ ನೀವು ಅಬ್ಜೆಕ್ಷನ್ ಹಾಕ್ಬೇಕು ಅಂತ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರ ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅಂಡ್ ಟೀಮ್ ಕಪಿಲ್ ಸಿಬಾಲ್ ಇವರೆಲ್ಲ ಸೇರಿ ಕೋರ್ಟ್ಗಳಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಇವಿಎಂ ಅಲ್ಲಿ ಚೆಕ್ ಮಾಡಿ ಯಾವುದೇ ರೀತಿಯಾದಂತ ಇದರಲ್ಲಿ ಲೋಪದೋಷಗಳಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅದನ್ನ ತಿಳ್ಕೊಂಡು ಜನಕ್ಕೆ ವೋಟ್ ಹಾಕೋದಕ್ಕೆ ಏನು ಅಧಿಕಾರ ಇದೆ, ಆ ವೋಟ್ಗಳು ಕಾಂಗ್ರೆಸ್ ಕಾಲದಲ್ಲಿ ಕಳ್ಳ ಮತದಾನಗಳು ನಡೀತಾ ಇತ್ತು, ಅದು ನಡಿಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಗೆದ್ದಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ರು. ಕೆಲವು ಜಾಗದಲ್ಲಿ ನಮ್ಗೆ ತುಂಬಾ ಒಳ್ಳೆ ಒಳ್ಳೆ ಲೀಡರ್ಗಳನ್ನು ಸೋತಿರೋದು ನೋಡಿದ್ರಿ. ಅಲ್ಲಿ ನಾವು ಮನ್ಸು ಮಾಡಿದ್ರೆ ಇವಿಎಂ ರೆಡಿ ಮಾಡ್ಕೊಬೋದಾಗಿತ್ತಲ್ಲ, ಇಲ್ಲೂ ನಾವು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತಲ್ಲ. ಇವ್ರದೇ ಸರ್ಕಾರ ಇತ್ತು, ಇವ್ರದೇ ಸರ್ಕಾರದ ಅವಧಿಯಲ್ಲಿ ನಡೆದಂತ ಎಷ್ಟೋ ಚುನಾವಣೆಗಳು ಮೊನ್ನೆ ನಡೆದಿದೆ. ಇದರಲ್ಲಿ ಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಓಟ್ಗಳಾಗಿದೆ, ಯಾವ ರೀತಿಯಲ್ಲಿ ಅವ್ರಿಗೆ ಬಂದಿದೆ, ಯಾವ ರೀತಿ ನಮ್ಗೆ ಬಂದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನ ಬದಲಾಯಿಸಿದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ವೋಟ್ ಬ್ಯಾಂಕ್ ಮನಸ್ಥಿತಿ ಒಂದು ಕಮ್ಯುನಿಟಿಗೆ, ಬಹುಸಂಖ್ಯಾತನ ಬಿಟ್ಟು ಒಂದು ಕಮ್ಯುನಿಟಿಗೆ ರೆಸ್ಪೆಕ್ಟ್ ಕೊಡೋಂಥದನ್ನ ಬಿಟ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಈ ದೇಶದ ಭಾರತೀಯರು, ಕರ್ನಾಟಕದಲ್ಲಿರ್ತಕ್ಕಂಥವರೆಲ್ಲ ನಮ್ಮವರು ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ಮಾತ್ರನೇ ಇವಿಎಂ ಸರಿ ಅನ್ಸುತ್ತೆ. ಅದು ಬಿಟ್ಟು ಅವ್ರ ನಾಯಕರೇ ಸರಿ ಇಲ್ಲ ಅಂದಾಗ ಅಲ್ಲಿ ಓಟ್ಗಳಾಗಲ್ಲ, ಆ ಓಟ್ಗಳಾಗಲ್ಲ ಅಂದಾಗ ಇವಿಎಂ ಮೇಲೆ ಏನು ಗೂಬೆ ಕುರಿಸಂಥದ್ದು ಇದು ಸರ್ವೇ ಸಾಮಾನ್ಯ. ಪ್ರತಿ ಚುನಾವಣೆಯಲ್ಲೂ, ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಇವಾಗ ಏನು ಇದು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈಗ ನಡೆಯುವಂಥ ಬಿಹಾರ್ ಚುನಾವಣೆಯಲ್ಲೂ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ತಾಯಿ ಮೇಲೆ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರಿಗೆ ರಾಜಕಾರಣ ಅನ್ನಂದ್ರೆ ಏನಂತ ಗೊತ್ತಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಕುಟುಂಬದವ್ರಿಗೆ ಸಂಬಂಧಪಟ್ಟಂಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಅವರು ಇವತ್ತೂ ಯಾವ ರೀತಿ ಸಿಂಪಲ್ ಆಗಿ ಜೀವನ ಮಾಡ್ತಾರೆ.